ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು. ಅವರ ಹೆಸರು ರಾಮು ಮತ್ತು ಶ್ಯಾಮು. ಅವರು ದಿನವೂ ಒಟ್ಟಿಗೆ ಆಟವಾಡುತ್ತಿದ್ದರು. ಆದರೆ ರಾಮು ಸದಾ ಶ್ಯಾಮುವಿನ ಬಳಿ ಕೆಟ್ಟ ಮಾತುಗಳನ್ನೇ ಬಳಸುತ್ತಿದ್ದ. ಶ್ಯಾಮು ಇದನ್ನು ಗಮನಿಸದೆ ತನ್ನ ಕೆಲಸದಲ್ಲಿ ನಿರತನಾಗಿದ್ದ. ಒಂದು ದಿನ ಹಳ್ಳಿಗೆ ಹೊಸ ಪಂಡಿತರು ಬಂದು ಹಳ್ಳಿಯ ಮಕ್ಕಳಿಗೆ ವಿದ್ಯೆ ಕಲಿಸಲು ಪ್ರಾರಂಭಿಸಿದರು. ರಾಮು ಮತ್ತು ಶ್ಯಾಮು ಇಬ್ಬರೂ ಪಂಡಿತರ ಬಳಿಯಲ್ಲಿ ಓದಲು ಹೋದರು. ಪಂಡಿತರು ಮಕ್ಕಳಿಗೆ ಮಾತಿನ ಮಹತ್ವವನ್ನು ಕಲಿಸುತ್ತಿದ್ದರು. ಅವರು ಹೇಳಿದರು, ನಮ್ಮ ಮಾತುಗಳು ನಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತವೆ. ಒಳ್ಳೆಯ ಮಾತುಗಳು ಒಳ್ಳೆಯ ಸ್ವಭಾವವನ್ನು ತೋರಿಸುತ್ತವೆ. ಪಂಡಿತರ ಈ ಮಾತುಗಳನ್ನು ಕೇಳಿದ ರಾಮು ತನ್ನ ತಪ್ಪನ್ನು ಅರಿತು ಶ್ಯಾಮುಗೆ ಕ್ಷಮೆ ಕೇಳಿದನು. ಶ್ಯಾಮು ರಾಮುನನ್ನು ಕ್ಷಮಿಸಿದನು ಮತ್ತು ಅವರು ಮತ್ತೆ ಉತ್ತಮ ಸ್ನೇಹಿತರಾಗಿದ್ದರು. ಈ ಕಥೆಯಿಂದ ನಮಗೆ ತಿಳಿದು ಬಂದ ನೀತಿ ಪಾಠವೆಂದರೆ, ಮಾತುಗಳ ಆಯ್ಕೆ ನಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಸದ್ಗುಣಗಳನ್ನು ಬೆಳೆಸಲು ಒಳ್ಳೆಯ ಮಾತುಗಳನ್ನು ಬಳಸುವುದು ಮುಖ್ಯ.